ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗಿ ತರಕಾರಿ ಸೊಪ್ಪೆಲ್ಲ ತೊಗೊಂಬರೋಣ ಅಂತ ನಾನು ಶಂಕರ್ ಹೊರಟಿದ್ವಿ. ಯಾಕಂದರೆ ಅವಳನ್ನ ಕರ್ಕೊಂಡು ಹೋದರೆ ಅವಳು ಐಸ್ ಕ್ರೀಮು ಚಾಕ್ಲೇಟ್ ಅಂತ ಎತ್ಕೊತಾಳೆ. ಅದಕ್ಕೆ ಅವಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ತೊಗೊಂಬರೋಣ ಅಂತ ಹೋದ್ವಿ. ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಸ್ಟಾರ್ ಮಾರ್ಕೆಟಲ್ಲಿ ಎರಡೆರಡು ಸಲ ಬಿಲ್ ಆಗೋಯಿತು. ಅಷ್ಟರಲ್ಲಿ ನಮ್ಮ ಆರ್ಷಿ ಸ್ಕೂಲೇ ಮುಗ್ದೋಗಿತ್ತು. ಹಾಗೆ ಅವಳನ್ನು ಕರ್ಕೊಂಡು ಮನೆಗೆ ಹೋಗೋಣ ಅಂತ ಬಂದರೆ ಅವಳು ನಾವು ತೊಗೊಂಡಿದ್ದು ಬ್ಯಾಗ್ ಎಲ್ಲ ನೋಡ್ಬಿಟ್ಟು ನನ್ನ ಬಿಟ್ಬಿಟ್ಟು ಶಾಪಿಂಗ್ ಹೋಗಿದ್ದೀರ ಅಂತ ಗಲಾಟೆ ಶುರು ಮಾಡಿದ್ಲು. ಅದಕ್ಕೆ ಶಂಕರ್ ಹೋಗಲಿ ಬಾ ಅಂತ ಹೇಳಿ ಮತ್ತೆ ರಿಲಯನ್ಸ್ ಮಾರ್ಟ್ ಹತ್ರ ಕರ್ಕೊಂಡ್ಬಂದರು. ಇವತ್ತು ಎರಡೆರಡು ಸಲ ಶಾಪಿಂಗ್ ಆಯಿತು. ಹಾಗಾಗಿ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಶಂಕರ್ ಬೇರೆ ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಹೋಗ್ಬೇಕಲ್ವಾ. ನಾನು ಅನ್ನ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಬಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಲೇಟ್ ಆಗೋಯಿತು. ಅದಕ್ಕೆ ನಾನು ಫ್ರೈಡ್ ರೈಸ್ ಮಾಡಿಬಿಟ್ಟು ಸ್ವಲ್ಪ ಮೊಸರನ್ನ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ಟಾರ್ ಮಾರ್ಕೆಟಲ್ಲಂತೂ ಇವತ್ತಂತೂ ಸಿಕ್ಕಾಪಟ್ಟೆ ತಲೆನೋವು ಕೊಟ್ಬಿಟ್ರಪ್ಪ. ಒಂದ್ಸಲ ಎಲ್ಲ ಬಿಲ್ ಆಗಿದೆ, ಹೊಸ ಸಿಸ್ಟಮ್ಮು ಅಪ್ಡೇಟ್ ಆಗಿಲ್ಲ, ಮತ್ತು ಏನೋ ಯಾರೋ ಮಧ್ಯದಲ್ಲಿ ಬಂದರು ಅಂತೇಳಿ ನಾವು ಮಾಡಿಸಿದ ಬಿಲ್ಲೆಲ್ಲ ಕ್ಯಾನ್ಸಲ್ ಆಯಿತು. ಬ್ಯಾಗಲ್ಲಿಟ್ಟಿರೋ ಸಾಮಾನೆಲ್ಲ ಮತ್ತೆ ತೊಗೊಂಡು ಮತ್ತೆ ಬಿಲ್ ಹಾಕಿ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಇವತ್ತಂತೂ ನಾವು ವಾರಕ್ಕೆ ಒಂದ್ಸಲ ಮನೆಗೆ ಬೇಕಾಗಿರೋಂತಹ ಸೊಪ್ಪು ತರಕಾರಿ ಹಣ್ಣೆಲ್ಲ ತೊಗೊಂಬರ್ತೀವಿ. ಇದು ನಾನು ಹೋದ್ವಾರ ಮಾಡ್ಕೊಂಡಿದ್ದಂತಹ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ತಿಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಹೇಗೆ ಫ್ರೈಡ್ ರೈಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನಿವಾಗ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಹಾಗೆ ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದು ಸ್ವಲ್ಪ ಜಾಸ್ತಿ ಬೇಯಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಾವು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ಮು ಸಾಫ್ಟಾಗಿರುತ್ತಲ್ವ, ಬೇಗ ಬೇಯ್ಕೊಳ್ಳುತ್ತೆ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಬೆಂದಿದ್ದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು 90% ಅಷ್ಟು ಫ್ರೈ ಆಗಿದ್ದಾದಮೇಲೆ ನಾನು ಇದಕ್ಕೆ ಇವಾಗ 1 ಚಮಚ ಆಗೋಷ್ಟು ಸೋಯಾ ಸಾಸ್ ಹಾಗೆ ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ವಿನಿಗರ್ ಕೂಡ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅನ್ನ ಮಾಡಿದ್ದಲ್ವ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದನ್ನು ಈ ರೀತಿ ಕೈಯಲ್ಲೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲಿ ಅಂದರೆ ಬೇಗ ಆಗೋದಿಲ್ಲ ಅಂತ ನಾನು ಕೈಯಲ್ಲೇ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಅನ್ನ ಹಾಕಿದ್ದಾದ್ಮೇಲೂ ಕೂಡ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಹೋಟ್ಲುಗಳಲ್ಲಿ ಮಾಡೋ ಥರ ನನಗೆ ಟಾಸ್ ಎಲ್ಲ ಮಾಡೋದಕ್ಕೆ ಬರಲ್ಲ. ನಾನು ಜಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದು. ಅನ್ನ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ನಾನಿಲ್ಲಿ 1 ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು, ಅದನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿ ಆಯಿತು. ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಕೆಚಪ್ ಕೂಡ ಹಾಕಿಬಿಟ್ರೆ ಅವರಿಗೆ ಲಂಚ್ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಬಾಕ್ಸ್ ಮೊಸರನ್ನ ಹಾಕಿಬಿಡ್ತೀನಿ, ಸಾಕಾಗುತ್ತೆ. ಶಂಕರ್ ಫ್ರೈಡ್ ರೈಸ್ನ ಕೆಚಪ್ ಹಾಕ್ಕೊಂಡು ತಿಂತಾರೆ, ಅದಕ್ಕೆ ಅದು ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ. ಶಂಕರ್ ಆಫೀಸಿಗೆ ಹೊರಟಿದ್ದಾದಮೇಲೆ ಆರುಷಿಗೂ ಕೂಡ ಊಟ ಮಾಡಿಸ್ಬಿಡ್ತೀನಿ. ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ ಇವತ್ತು, ಅಲ್ಲಿ ಫ್ರೆಶ್ಶಾಗಿ ಇಂಡಿಯನ್ ಸ್ಯಾಲ್ಮನ್ ಫಿಶ್ ಇತ್ತು. ಹಾಗಾಗಿ ಒಂದು ಫುಲ್ ಅದು ತೊಗೊಂಡ್ರೆ ಒಂದು ಫುಲ್ ತೊಗೋಬೇಕು, ಅರ್ಧ ಅರ್ಧ ಕೊಡೋದಿಲ್ಲ. ಹಾಗಾಗಿ ತೊಗೊಂಬಂದಿದ್ವಿ. ಅದನ್ನು ಇವಾಗ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಟ್ರೆ ರಾತ್ರಿಗೆ ಮಾಡ್ಕೊಂಬಿಡ್ತೀನಿ. ಇವಾಗ ಟೈಮ್ ಆಗೋಗಿದೆ, ಅದಕ್ಕೆ ಅದನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ರಾತ್ರಿ ಊಟಕ್ಕೆ ಮಾಡಿಟ್ಕೊಬೋದು. ಇವಾಗ ಬಿಸಿ ಬಿಸಿಯಾಗಿ ಶುಂಠಿ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಟೀ ಮಾಡ್ತಾ ಮಾಡ್ತಾ ನಾನು ಹಾಗೆ ಸ್ವೀಟ್ ಕಾರ್ನ್ ತೊಗೊಬಂದಿದ್ವಿ. ಅದನ್ನ ಬಿಡಿಸಿ ಎತ್ತಿಟ್ಕೊಂಡ್ರೆ ಪಲಾವ್ ಎಲ್ಲ ಏನಾರ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ಅದನ್ನೂ ಹಾಗೆ ಬಿಡಿಸ್ಕೊಳ್ತಾ ಇದ್ದೆ. ಟೀ ಆಗೋಷ್ಟರಲ್ಲಿ ಜೋಳನೂ ಬಿಡಿಸಿ ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಸಾಯಂಕಾಲ ಟೈಮು ಮಳೆ ಏನಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಆರುಷಿ ಈ ರೀತಿ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತಾಳೆ. ನನಗೂ ಟೈಮ್ ಇದ್ದರೆ ನಾನು ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಇವತ್ತು ನಾನು ಹೋಗಿಲ್ಲ, ಅವಳೊಬ್ಬಳೇ ಆಟ ಆಡ್ಕೊಂಡು ಬರ್ತಿದ್ದಾಳೆ. ಯಾಕಂದರೆ ನಾನು ಇಲ್ಲೇ ಮೇಲಿಂದನೇ ಕಾಣಿಸುತ್ತೆ ಅವಳು ಏನು ಮಾಡ್ತಾಳೆ ಅಂತ. ಇವತ್ತು ಅವಳೇ ಸ್ಕೇಟಿಂಗ್ ಸ್ಕೂಟರ್ನ ನಾನೇ ಎತ್ಕೊಂಡು ಹೋಗ್ತೀನಿ, ನೀನೇನು ಎತ್ಕೊಂಬರ್ಬೇಡ ಅಂತ ಹೇಳಿ ಇವತ್ತು ಸ್ಕೇಟಿಂಗ್ ಸ್ಕೂಟರ್ನ ಎತ್ಕೊಂಡು ಹೋಗಿದ್ದಾಳೆ. ಒಂದ್ಸಲ ಸೈಕಲ್ ತುಳಿತಾಳೆ, ಇದನ್ನು ತುಳಿತಾಳೆ, ಇಲ್ಲ ಯಾರು ಇದ್ದರೆ ಮಕ್ಳುಗಳು ಅವ್ರ ಜೊತೆ ಆಟ ಆಡ್ಕೊಂಡು ಬರ್ತಾಳೆ. ಆರುಷಿ ಇವತ್ತು ಮಧ್ಯಾಹ್ನ ಮಲ್ಕೊಂಡಿಲ್ಲ. ಅವಳೇನಾದ್ರು ಮಧ್ಯಾಹ್ನ ಮಲ್ಕೊಂಡಿಲ್ಲ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಬೇಗ ಮಲ್ಕೊಂಡ್ಬಿಡ್ತಾಳೆ. ಅಂದರೆ ಒಂದು 8-8:30ಗೆಲ್ಲ ಮಲಗಿಬಿಡ್ತಾಳೆ. ಅದಕ್ಕೆ ನಾನು ಅವಳಿಗೆ ಒಂದು 8 ಗಂಟೆಗೆಲ್ಲ ಊಟ ಮಾಡಿಸ್ಬಿಡ್ತೀನಿ. ಮಧ್ಯಾಹ್ನ ಫಿಶ್ ಮ್ಯಾರಿನೇಟ್ ಮಾಡಿದ್ನಲ್ವ, ಅದನ್ನ ಈಚೆ ಇಟ್ಬಿಟ್ಟು ಫ್ರಿಜ್ಜಿಂದ ಒಂದು 10 ನಿಮಿಷ ಈಚೆ ಇಟ್ಟಿರ್ತೀನಿ. ಅದಾದಮೇಲೆ ಇನ್ನೊಂದು ಸಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫಿಶ್ ಫ್ರೈ ಮಾಡ್ಕೊಂಬಿಟ್ಟು ಫಸ್ಟು ಫಿಶ್ ತಿನ್ನಿಸ್ಬಿಟ್ಟು ಆಮೇಲೆ ಊಟ ಮಾಡಿಸ್ತೀನಿ. ಇಂಡಿಯನ್ ಸ್ಯಾಲ್ಮನ್ ಫಿಶಲ್ಲಿ ಲೋ ಮರ್ಕ್ಯುರಿ ಇರೋದ್ರಿಂದ ಮಕ್ಳಿಗೂ ತುಂಬ ಒಳ್ಳೆಯದಾಗುತ್ತೆ ಈ ಫಿಶ್ ಕೊಡೋದ್ರಿಂದ. ಅದಕ್ಕೆ ಆವಾಗ ಒಂದು ವಾರಕ್ಕೊಂದ್ಸಲ ಇಲ್ಲ 15 ದಿನಕ್ಕೊಂದ್ಸಲ ಆದರೂ ನಾನು ಈ ಫಿಶ್ನ ತೊಗೊಂಬರ್ತೀನಿ ನಮ್ಮ ಆರುಷಿಗೆ ತಿನ್ಸೋಣ ಅಂತ. ಕೆಲವೊಂದು ಸಲ ನನ್ನ ಮಗಳು ಸ್ಕೆಚ್ ಪೆನ್ ತೊಗೊಂಡು ನಮ್ಮ ಕೈ ಕಾಲ ಮೇಲೆಲ್ಲ ಬರೆದಿರ್ತಾಳೆ. ಎಷ್ಟು ಸಲ ಅಂತ ವಾಶ್ ಮಾಡೋದು, ಕೆಲವೊಂದು ಸಲ ವಾಶೇ ಮಾಡೋಕ್ಕಾಗಲ್ಲ, ಹಾಗೆ ಬಿಟ್ಬಿಟ್ಟಿರ್ತೀನಿ. ಇವಾಗೂ ಕೂಡ ನನ್ನ ಕೈ ಮೇಲೆ ಅದೇ ರೀತಿ ಇದೆ, ಅವಳೇ ಬರೆದಿರೋದು. ನಾವು ಫಿಶ್ ಫ್ರೈ ಮಾಡಬೇಕಾದ್ರೆ ಅಂತೂ ಚೆನ್ನಾಗಿ ಕಾದಿದ್ದಾದ್ಮೇಲೆ ನಾವು ಫಿಶ್ನ ತವಾದ ಮೇಲೆ ಹಾಕಬೇಕು.
ಹಾಕಿದಾದ್ಮೇಲೆ ಫ್ಲೇಮ್ ಹೈ ಫ್ಲೇಮಲ್ಲೇ ಇರಬೇಕು. ಒಂದು 5 ಸೆಕೆಂಡ್ ಆದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದು ಸೈಡ್ ಹಾಕಿದಾದ್ಮೇಲೆ ಆ ಸೈಡ್ ಪೂರ್ತಿ ಬೇಯೋವರೆಗೂ ಹಾಗೇ ಬಿಡಬೇಕು. ಪದೇ ಪದೇ ಹಿಂಗೆ ಟರ್ನ್ ಮಾಡೋದೆಲ್ಲ ಮಾಡ್ತಾ ಹೋಗಬಾರ್ದು. ಯಾಕಂದರೆ ಫಿಶ್ಶು ಬೇಗ ಬೇಯ್ಕೊಳ್ಳುತ್ತೆ, ಹಾಗೆ ಸಾಫ್ಟು ಇರುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಒಂದು ಸೈಡ್ ಬೆಂದಿದ್ದಾದ್ಮೇಲೆ ಮತ್ತಿನ್ನೊಂದು ಸೈಡು ಬೇಯಿಸ್ಕೊಬೇಕು. ಮತ್ತೊಂದು ಸೈಡ್ ಟರ್ನ್ ಮಾಡಿದ್ಮೇಲೂ ಕೂಡ ಒಂದು 5 ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಫಿಶ್ಶು ಒಂಚೂರು ಹೊಡಿದಿರ ಚೆನ್ನಾಗಿ ಬರುತ್ತೆ. ಇನ್ನು ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.